ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗೆ ಆಗಸ್ಟ್ 11ರ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಎಂಸಿಎಸ್ ಅಭಿಮಾನಿ ಬಳಗದಿಂದ ಚಿಂತಾಮಣಿಯ ಝಾನ್ಸಿ ಮೈದಾನದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಡಾಕ್ಟರ್ ವಿ ಅಮರ್ ಮತ್ತಿತರರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯಲ್ಲಿನ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಂಜನಿ ನಿವಾಸದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕ್ರೀಡಾಕೂಟದ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ಈ ವೇಳೆ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಡಾಕ್ಟರ್ ವಿ ಅಮರ್ ಮತ್ತಿತರರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಿರಿಯ ನಾಗರಿಕರಿಗಾಗಿ ಝಾನ್ಸಿ ಮೈದಾನದಲ್ಲಿ ಆಗಸ್ಟ್ 11ರ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ವಾಕಿಂಗ್, ಮ್ಯೂಸಿಕಲ್ ಚೇರ್, ಮಡಿಕೆ ಒಡೆಯುವುದು, ನಿಂಬೆ ಹಣ್ಣಿನ ಓಟ, ಶಾಟ್ ಪುಟ್ ಎಸೆತ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು, ಕ್ರೀಡೆಗಳಲ್ಲಿ ವಿಜೇತರಾದ ಹಿರಿಯ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಡೆಯುವ ಸಮಾರಂಭದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಗುವುದು. ಆದ್ದರಿಂದ ಹಿರಿಯ ನಾಗರಿಕರು ಈ ಕ್ರೀಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕುರುಟಳ್ಳಿ ಕೃಷ್ಣಮೂರ್ತಿ, ಪುಂಗನೂರು ನಾರಾಯಣಸ್ವಾಮಿ, ಬೀಡಾ ಶ್ರೀನಿವಾಸ್, ರಾಗೋಟಳ್ಳಿ ರಘುನಾಥ್ ರೆಡ್ಡಿ, ಶ್ರೀನಿವಾಸ್, ರಾಣಿಯಮ್ಮ, ಉಮೇಶ್, ಪಾರು, ಜನಾರ್ದನ್, ಕೃಷ್ಣಪ್ಪ ಸೇರಿದಂತೆ ಎಲ್ಲ ಎಂಸಿಎಸ್ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಎಂಸಿಎಸ್ ಅಭಿಮಾನಿ ಬಳಗದಿಂದ ಇದೇ 11ನೇ ತಾರೀಕು ಭಾನುವಾರ ದಿನ ಹಿರಿಯರ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ಇದು ಪ್ರತಿ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಿರಿಯ ನಾಗರಿಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡು 2013ರಿಂದಲೂ ಮಾಡ್ತಾಯಿದ್ವಿ. ಈ ವರ್ಷವೂ ಸಹ ಅದೇ ರೀತಿಯಾಗಿ ಒಂದು ಎಂಸಿಎಸ್ ಅಭಿಮಾನಿ ಬಳಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನು ಒಳಗೊಂಡಂತೆ ಎಲ್ಲ ಮುಖಂಡರುಗಳ ಆದಿಯಾಗಿ ಎಲ್ಲರೂ ಸೇರಿ ಒಂದು ಹಿರಿಯರ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿ ಒಂದು ಕ್ರೀಡಾಕೂಟವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಯಾಕೆ ಈ ಹಿರಿಯ ನಾಗರಿಕರ ಒಂದು ಕ್ರೀಡಾಕೂಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಹಿರಿಯ ನಾಗರಿಕರು 60 ವರ್ಷ ಆದಮೇಲೆ ನಮಗಿನ್ನು ವಯಸ್ಸಾಯಿತು, ನಾವಿನ್ನೇನೋ ಈ ಸಮಾಜಕ್ಕೆ ಪ್ರಯೋಜನ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಮನೆ ಸೇರಿರ್ತಾರೆ. ಅಂಥವ್ರಿಗೆ ಮತ್ತೆ ಒಂದು ಉತ್ತೇಜನ ಕೊಡಲಿಕ್ಕೆ ಮತ್ತು ಆ ಹಿರಿಯ ನಾಗರಿಕರು ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು, ಸ್ವತಂತ್ರ ಹೋರಾಟಗಾರರ ನೆನಪಿನಲ್ಲಿ ಅವರಿಗೆ ಒಂದು ಕ್ರೀಡಾಕೂಟ ಒಂದು ಆಯೋಜನೆ ಮಾಡಿ ಅದರ ಮುಖೇನ ಆಗಸ್ಟ್ 15ನೇ ತಾರೀಕು ಅವರಿಗೆ ಝಾನ್ಸಿ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಆದಮೇಲೆ ಒಂದು ಸನ್ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂಸಿ ಸುಧಾಕರ್ ಅಣ್ಣ ಅವರ ಒಂದು ಅವರ ಕೈಯಲ್ಲಿ ಒಂದು ಪ್ರಶಸ್ತಿಗಳನ್ನು ಕೊಡಿಸುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಹಿರಿಯ ನಾಗರಿಕರು ಈ ಒಂದು ಅವಕಾಶವನ್ನು ಬಳಸ್ಕೋಬೇಕು. 11ನೇ ತಾರೀಕು ಹಿರಿಯ ನಾಗರಿಕರಿಗೆ ಒಂದು 5 ಕ್ರೀಡಾಕೂಟಗಳನ್ನು 5 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಒಂದು ವಾಕಿಂಗ್ ಸ್ಪರ್ಧೆ, ಒಂದು ಚಮಚ ಮತ್ತು ನಿಂಬೆಹಣ್ಣಿನ ಸ್ಪರ್ಧೆ, ಇನ್ನೊಂದು ಮ್ಯೂಸಿಕಲ್ ಚೇರ್ ಅಂತ, ಇನ್ನೊಂದು ಶಾರ್ಟ್ ಪುಟ್ ಅಂತೇಳಿ, ಇನ್ನೊಂದು ಮಡಕೆ ಹೊಡೆಯೋದು ಅಂತೇಳಿ, ಈ ರೀತಿ 5 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಡಿ ಅಂತೇಳಿ ಮನವಿ ಮಾಡ್ತಾಯಿದ್ದೇನೆ. ಹೇಳಿ ಸರ್ ಹೇಳಿ. ಈ ಒಂದು ಕಾರ್ಯಕ್ರಮದ ಒಂದು ಸಂಘಟಕರು, ಆಯೋಜಕರು ನಮ್ಮ ಎಲ್ಲ ಹೆಸರುಗಳನ್ನು ಈ ಒಂದು ಕರಪತ್ರದಲ್ಲಿ ಹಾಕಿದ್ದೇವೆ, ಯಾರ್ಯಾರು ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ. ಮತ್ತು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು, ನಮ್ಮ ಮುಖಂಡರು ಯಾರ್ಯಾರಿದ್ದಾರೆ ಎಲ್ಲರೂ, ಅವ್ರಿಗೆ ಯಾರಿಗೆ ಕರೆ ಮಾಡಿದ್ರು, ಆ ವಾರ್ಡಲ್ಲಿರ್ತಕ್ಕಂಥವ್ರು ಯಾರಿಗೆ ಕರೆ ಮಾಡಿದ್ರು ಅವ್ರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ. ಸ್ಟಾರ್ಟ್ ಅಣ್ಣ. ನೀವು ಎಂಸಿಎಸ್ ಅಭಿಮಾನ ಬಳಗದಿಂದ 11/2/2024ರಲ್ಲಿ ಹಿರಿಯರಿಗೆ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಭಾಗವಹಿಸಲು ಇಚ್ಛಿಸಿರುವವರು ಅವರು ದಾಖಲಾತಿಗಳಲ್ಲಿ ಈ ಪಾಂಪ್ಲೆಟ್ನಲ್ಲಿ ಕೊಟ್ಟಂಥ ದಾಖಲಾತಿಗಳನ್ನು ಕೊಟ್ಟು ಆ ದಿನ ಅವರ ಹೆಸರನ್ನು ನೋಂದಾಯಿಸಿ ಹಿರಿಯ ನಾಗರಿಕರಿಗೆ ಒಂದು ಸ್ಫೂರ್ತಿ ತಂದುಕೊಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಲು ಎಲ್ಲ ನಮ್ಮ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಸಹಕರಿಸಿ ಈ ಒಂದು ಇದರಲ್ಲಿ ಭಾಗವಹಿಸಿ ಹಿರಿಯರಿಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ಉತ್ತೇಜನ ಕೊಡಬೇಕು ಅಂತ ನಾವು ನಮ್ಮ ಎಂಸಿಎಸ್ ಬಳಗದಿಂದ ನಮ್ಮ ಎಲ್ಲರ ಪರವಾಗಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಮ್ಮ ಎಂಸಿಎಸ್ ಬಳಗದಿಂದ ಮನವಿ ಮಾಡ್ತೀವಿ. ನಮಸ್ಕಾರ. ಎಂಸಿಎಸ್ ಅಭಿಮಾನ ಬಳಗದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ
ಈ ತಿಂಗಳು 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಝಾನ್ಸಿ ಮೈದಾನದಲ್ಲಿ ಹಿರಿಯರಿಗೆ 60 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಕ್ರೀಡಾಪಟುವನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಎಲ್ಲ ಚಿಂತಾಮಣಿ ನಗರದ ಹಾಗೂ ತಾಲೂಕಿನಾದ್ಯಂತ ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ವಿನಂತಿ. ಅಲ್ಲಿಗೆ ಸ್ವಲ್ಪ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.